ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಮಾಡ್ತಿರೋದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಏಕೆಂದರೆ ನಮಗೆ ಒಬ್ಬರು ಮೇಲ್ ಮಾಡಿದರು, ಅವರು ತಮ್ಮ ಕಷ್ಟದಿಂದ ಹೇಗೆ ಹೊರಬಂದರು ಅಂತ. ನಾನು ಹಿಂದೆ ಹೇಳಿದ ಒಂದು ರೆಮಿಡಿ ಅವರಿಗೆ ಭಯಂಕರವಾಗಿ ಸಕ್ಸಸ್ಸನ್ನು ತಂದುಕೊಟ್ಟಿದೆ. ಇನ್ನು ಕೆಲ ದಿನಗಳ ಹಿಂದೆ ನಮಗೆ ಬಂದ ಆ ಮೇಲನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಲ್ಲಿ ಕುಮಾರ್ ಎನ್ನುವ ಒಬ್ಬ ವ್ಯಕ್ತಿ ಅವರು ನನಗೆ ಹೃದಯದಿಂದ ಧನ್ಯವಾದಗಳನ್ನು ಕಳಿಸಿದ್ದಾರೆ. ಮೇಡಮ್, 2024ರಲ್ಲಿ ಸರ್ಕಾರಿ ಉದ್ಯೋಗದ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೆ. 11 ವರ್ಷಗಳಿಂದ ನನಗೆ ಮೆರಿಟ್ ಅಂತೂ ಬಂದಿರಲಿಲ್ಲ. ದಿಕ್ಕು ತೋಚದೆ ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಕಳೆದ ವಾರ ನೀವು ಹೇಳಿದ ಈ ಮ್ಯಾನಿಫೆಸ್ಟೇಷನ್ ವಿಧಾನವನ್ನು ಮಾಡಿದೆ ಮತ್ತು ಅದರ ಪರಿಣಾಮ ನನಗೆ ಅಂದುಕೊಳ್ಳದ ರೀತಿಯಲ್ಲಿ ದೊರಕಿದೆ ಅಂತ ಅವರು ಒಂದು ಮೇಲಲ್ಲಿ ಬರೆದಿದ್ದಾರೆ. ಅವರು ನಂಬಲಾರ್ದಂಥದ್ದು ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಯಾಕೆಂದರೆ ಅವರು 11 ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ರು, ಅದು ಆಗಿದ್ದಿಲ್ಲ. ಈ ಒಂದು ರೆಮಿಡಿಯಿಂದ ಅವರಿಗೆ ಸಕ್ಸಸ್ ಅನ್ನೋದು ಆಗಿದೆ. ತಮ್ಮ ಡೈರಿಯಲ್ಲಿ ಬರೆದಿದ್ದು ಅಷ್ಟೇ ಒಂದು ಮರೆಯಲಾಗದಂಥ ಅವರಿಗೆ ಸ್ವಪ್ನವಾಗಿತ್ತು. ಆದರೆ ಅವರು ಮಾಡಿದ 369 ಈ ರೂಲ್ ಏನಿದೆ ಅದನ್ನು ಸಾಧ್ಯವಾಗಿಸಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನಾನು ನೀಡಿದ ಸುಂದರವಾದ ಕಲರ್ ಪ್ರಿಂಟ್ ಪೇಜನ್ನು ಅವರು ಡೌನ್ಲೋಡ್ ಮಾಡಿ ಅದರಲ್ಲಿ ತಮ್ಮ ಬಯಕೆಯನ್ನು ಸ್ಪಷ್ಟವಾಗಿ ಬರೆದಿದ್ರು. ಸಿವಿಲ್ ಕೋರ್ಟಲ್ಲಿ ತಮ್ಮ ನೇಮಕಾತಿ ಆಗಬೇಕು ಅಂತ ಅವರ ಒಂದು ಆಸೆಯಾಗಿತ್ತು. ನಂತರ ಅವರು ತಮ್ಮ ಸಂಬಳ 55,000 ಇರಬೇಕು, ಸರ್ಕಾರಿ ಜಾಬ್ ರೂಪದಲ್ಲಿ ಬರಬೇಕು ಅಂತ ಅವರ ಆಸೆಯಾಗಿತ್ತು. ಮತ್ತು ಮನೆಯವರು ಆ ಜಾಬಿಂದ ಮನೆಯವರು ಕೂಡ ಸಂತೋಷ ಆಗಬೇಕು ಅಂತ ಅವರ ಆಸೆ ಇತ್ತು. ಅದ್ರ ಜೊತೆಗೆ ಅವರು 369 ಮ್ಯಾನಿಫೆಸ್ಟೇಷನ್ ಪೇಪರ್ನ ಫೋಟೋ ಮತ್ತು ಅಂತಿಮ ಫಲಿತಾಂಶದ ಪುರಾವೆಗಳನ್ನು ಕೂಡ ನಮಗೆ ಕಳಿಸಿದರು. ಅವರ ಹೆಸರು ಅಧಿಕೃತವಾಗಿ ಪ್ರಕಟಗೊಂಡಿದ್ದು ಅವರು 12 ವರ್ಷಗಳಿಂದ ಹೋರಾಡಿದ ಕನಸಿನ ಉದ್ಯೋಗವನ್ನು ಕೇವಲ 11 ದಿನಗಳಲ್ಲಿ ಪಡೆಯುವಂತಾಯಿತು. ಈ ಫಲಿತಾಂಶವನ್ನು ನೋಡಿ ನಿಜವಾಗಿಯೂ ಅದ್ಭುತ ಅಂತ ಹೇಳಲೇಬೇಕು. ಅವರು ತುಂಬ ಕಷ್ಟಪಟ್ಟು ಸರಿಯಾದ ತಂತ್ರವನ್ನು ಬಳಸಿ ಪೂರ್ಣ ನಂಬಿಕೆಯಿಂದ ಮಾಡಿದ ಒಂದು ಕಾರಣ ಅದೃಷ್ಟ ಮತ್ತು ಬ್ರಹ್ಮಾಂಡ ಅವರ ಪರವಾಗಿ ಕೆಲಸ ಮಾಡಿದೆ. ಈಗ ನೀವು ಮಾಡಬೇಕಾದದ್ದು ಏನು ಅಂತಂದರೆ, ನೀವು ಈ ಕೆಳಕಂಡ ಪ್ರಕ್ರಿಯೆಯನ್ನು ಮಾಡಬೇಕು. ರಾತ್ರಿಯಲ್ಲಿ ಮಲಗುವ ಮುಂಚೆ ನೀವು ಬಯಸುವ ಒಂದು ದೊಡ್ಡ ಕನಸಿನ ಬಗ್ಗೆ ಹೃದಯ ತುಂಬಿ ನಂಬಿಕೆಯೊಂದಿಗೆ ಯೋಚಿಸಿ ಮನಸ್ಸಿನಲ್ಲೇ ಅದನ್ನು ಈಗಾಗಲೇ ನೀವು ಸಾಧನೆ ಮಾಡಿದ್ದೀರಿ ಅಂತ ಭಾವನೆಯನ್ನು ಹೊತ್ತು ಮಲಗಬೇಕು. ಬೆಳಿಗ್ಗೆ ನಿದ್ದೆಯಿಂದ ಎದ್ದು ಆ 3, 6, 9 ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ತೆಗೆದುಕೊಂಡು ಆ ಪೇಪರ್ ತಗೊಂಡು ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಬರಿಬೇಕು. ಮತ್ತು ನಿಧಾನವಾಗಿ ಸುಂದರವಾದ ಹಸ್ತಾಕ್ಷರದಲ್ಲಿ 3 ಬಾರಿ ನಿಮ್ಮ ಬಯಕೆಯನ್ನು ಬರಿಬೇಕು. ಇದು ಈಗಾಗಲೇ ನನಸಾಗಿದೆ ಅಂತ ನೀವು ಭಾವನೆಯನ್ನು ಬರಿಬೇಕು. ಮಧ್ಯಾಹ್ನ 12ರಿಂದ 5 ನಡುವಿನ ಯಾವುದೇ ಸಮಯದಲ್ಲಿ ನಿಮ್ಮ ಉದ್ದೇಶವನ್ನು, ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು 6 ಬಾರಿ ಬರಿಬೇಕು. ಉದಾಹರಣೆಗೆ, ನೀವು ನನ್ನ ಕೆಲಸ ನನಗೆ ಲಭ್ಯವಾಗಿದೆ, ನಾನು ಯಾವುದೋ ಒಂದು ಸೆಕ್ಟರಲ್ಲಿ ಒಂದು ಕಚೇರಿಯಲ್ಲಿ ತಿಂಗಳಿಗೆ 1 ಲಕ್ಷ ಸಂಬಳ ಪಡಿತಾ ಇದ್ದೇನೆ, 2 ಲಕ್ಷ ಸಂಬಳ ಪಡಿತಿದ್ದಾನೆ. ನಿಮ್ದು ಏನು ಆಸೆ ಇದೆ ಅದನ್ನು, ನಿಮ್ಮ ಬಯಕೆ ಏನೇ ಇರಲಿ ಅದನ್ನು ಸತ್ಯವಾಗಿ ಆಗಿದೆ ಅನ್ನೋ ಥರನೇ ಬರಿಬೇಕು. ನಂತರ ಸಂಜೆ ಕೆಲಸಗಳನ್ನು ಮುಗಿಸಿ ರಾತ್ರಿ ಮಲಗುವ ಮೊದಲು ನನ್ನ ಜೀವನದಲ್ಲಿ ಈಗ ಎಲ್ಲವೂ ಸರಿಯಾಗ್ತಾ ಇದೆ, ಎಲ್ಲವೂ ಆಗಿದೆ, ನಾನು ಆರ್ಥಿಕವಾಗಿ ಸ್ವತಂತ್ರ ಆಗಿದ್ದೇನೆ, ನನ್ನ ಕುಟುಂಬ ಕೂಡ ಸಂತೋಷದಲ್ಲಿದೆ, ನಾನು ತಂದೆ ತಾಯಿಗೆ ಉತ್ತಮ ಜೀವನವನ್ನು ನೀಡ್ತಾ ಇದ್ದೇನೆ, ನಾನು ಜಗತ್ತಿನಲ್ಲಿ ಸುಖವಾಗಿ ಬಾಳ್ತಾ ಇದ್ದೇನೆ ಅಂತ 9 ಬಾರಿ ಬರಿ. ನೀವು ಈ ಕೆಳಕಂಡ ಪ್ರಕ್ರಿಯೆಯನ್ನು ಮಾಡಬೇಕು. ರಾತ್ರಿಯಲ್ಲಿ ಮಲಗುವ ಮುಂಚೆ ನೀವು ಬಯಸುವ ಒಂದು ದೊಡ್ಡ ಕನಸಿನ ಬಗ್ಗೆ ಹೃದಯ ತುಂಬಿ ನಂಬಿಕೆಯೊಂದಿಗೆ ಯೋಚಿಸಿ ಮನಸ್ಸಿನಲ್ಲೇ ಅದನ್ನು ಈಗಾಗಲೇ ನೀವು ಸಾಧನೆ ಮಾಡಿದ್ದೀರಿ ಅಂತ ಭಾವನೆಯನ್ನು ಹೊತ್ತು ಮಲಗಬೇಕು. ಬೆಳಿಗ್ಗೆ ನಿದ್ದೆಯಿಂದ ಎದ್ದು ಆ 3, 6, 9 ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ತೆಗೆದುಕೊಂಡು ಆ ಪೇಪರ್ ತಗೊಂಡು ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಬರಿಬೇಕು. ಮತ್ತು ನಿಧಾನವಾಗಿ ಸುಂದರವಾದ ಹಸ್ತಾಕ್ಷರದಲ್ಲಿ 3 ಬಾರಿ ನಿಮ್ಮ ಬಯಕೆಯನ್ನು ಬರಿಬೇಕು. ಇದು ಈಗಾಗಲೇ ನನಸಾಗಿದೆ ಅಂತ ನೀವು ಭಾವನೆಯನ್ನು ಬರಿಬೇಕು.
ಮಧ್ಯಾಹ್ನ 12ರಿಂದ 5 ನಡುವಿನ ಯಾವುದೇ ಸಮಯದಲ್ಲಿ ನಿಮ್ಮ ಉದ್ದೇಶವನ್ನು, ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು 6 ಬಾರಿ ಬರೀಬೇಕು. ಉದಾಹರಣೆಗೆ, ನೀವು ನನ್ನ ಕೆಲಸ ನನಗೆ ಲಭ್ಯವಾಗಿದೆ, ನಾನು ಯಾವುದೋ ಒಂದು ಸೆಕ್ಟರಲ್ಲಿ, ಒಂದು ಕಚೇರಿಯಲ್ಲಿ ತಿಂಗಳಿಗೆ 1 ಲಕ್ಷ ಸಂಬಳ ಪಡಿತಾ ಇದ್ದೇನೆ, 2 ಲಕ್ಷ ಸಂಬಳ ಪಡಿತಿದ್ದಾನೆ. ನಿಮ್ದು ಏನು ಆಸೆ ಇದೆ ಅದನ್ನು, ನಿಮ್ಮ ಬಯಕೆ ಏನೇ ಇರಲಿ ಅದನ್ನು ಸತ್ಯವಾಗಿ ಆಗಿದೆ ಅನ್ನೋ ಥರನೇ ಬರಿಬೇಕು. ನಂತರ ಸಂಜೆ ಕೆಲಸಗಳನ್ನು ಮುಗಿಸಿ ರಾತ್ರಿ ಮಲಗುವ ಮೊದಲು, ನನ್ನ ಜೀವನದಲ್ಲಿ ಈಗ ಎಲ್ಲವೂ ಸರಿಯಾಗ್ತಾ ಇದೆ, ಎಲ್ಲವೂ ಆಗಿದೆ, ನಾನು ಆರ್ಥಿಕವಾಗಿ ಸ್ವತಂತ್ರ ಆಗಿದ್ದೇನೆ, ನನ್ನ ಕುಟುಂಬ ಕೂಡ ಸಂತೋಷದಲ್ಲಿದೆ, ನಾನು ತಂದೆ ತಾಯಿಗೆ ಉತ್ತಮ ಜೀವನವನ್ನು ನೀಡ್ತಾ ಇದ್ದೇನೆ, ನಾನು ಜಗತ್ತಿನಲ್ಲಿ ಸುಖವಾಗಿ ಬಾಳ್ತಾ ಇದ್ದೇನೆ ಅಂತ 9 ಬಾರಿ ಬರಿಬೇಕು. ಅಂದರೆ ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ, ಹೀಗೆ 3 ಹಂತಗಳು ಬರಿಬೇಕು. ಬೆಳಿಗ್ಗೆ ಬಯಕೆ, ಮಧ್ಯಾಹ್ನ ಉದ್ದೇಶ, ರಾತ್ರಿ ಫಲಿತಾಂಶ. ಪ್ರತಿದಿನ ಬರೆಯೋದ್ರಿಂದ ನಿಮ್ಮ ಮನಸ್ಸು ಅಚೇತನವನ್ನು ಮತ್ತು ಬ್ರಹ್ಮಾಂಡ ಎಲ್ಲವೂ ಒಂದೇ ಗುರಿಯತ್ತ ಎಳೆಯೋದಕ್ಕೆ ಶುರು ಮಾಡುತ್ತೆ. ಈ ಪೇಪರ್ ನಿಮ್ಮ ಹಾಸಿಗೆಯ ಕೆಳಗೆ ಇಟ್ಟಾಗ ದಿನಪೂರ್ತಿ ನೀವು ಏನೇ ಮಾಡಿದರೂ ಕೂಡ ಕಣ್ಣೆದುರಿಗೆ ಕಾಣುತ್ತೆ. ಮನಸ್ಸು ಅದೇ ಗುರಿಯತ್ತ ನೆಟ್ಕೊಳ್ಳುತ್ತೆ. ನೆಗೆಟಿವಿಟಿಗೆ ಅವಕಾಶ ಅನ್ನೋದು ಇರೋದೇ ಇಲ್ಲ. ಏಕೆಂದರೆ ನೀವು ನಿತ್ಯವೂ ನಿಮ್ಮ ಕನಸಿನ ಕಂಪನ ಎನ್ನುವ ಒಂದು ವೈಬ್ರೇಷನ್ ಏನಿದೆ ಅದರಲ್ಲಿ ನೀವು ಬದುಕ್ತಾ ಇರ್ತೀರ. ಕುಮಾರ್ ಅವರು ಹೇಳಿದಂತೆ, ಅವರು ಕೂಡ ಸಾಧಿಸಿದಂತೆ ಇದು ನಿಮಗೂ ಕೂಡ ಸಾಧ್ಯವಾಗುತ್ತೆ. ಅವರು 12 ವರ್ಷದ ಹೋರಾಟ ಒಂದರಲ್ಲಿ ಕೇವಲ 11 ದಿನಗಳಲ್ಲಿ ಅವರಿಗೆ ಫಲಿತಾಂಶ ಅನ್ನೋದು ಸಿಕ್ಕಿದೆ. ಮಿರಕಲ್ ಯಾರ ಜೀವನದಲ್ಲಿ ಕೂಡ ಆಗಬಹುದು. ನಂಬಿಕೆ ಮಾತ್ರ ತುಂಬ ಮುಖ್ಯವಾಗುತ್ತೆ. ಇದು ನಿಮ್ಮ ಜೀವನದಲ್ಲೂ ಕೂಡ ಬದಲಾಯಿಸುತ್ತೆ. ನೀವು ಇದನ್ನು ನಾಳೆಯಿಂದನೇ ಟ್ರೈ ಮಾಡಿ ಮತ್ತು ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವು ನೋಡ್ತಾ ಇರ್ತೀರ. ಇದನ್ನು ನಿಮ್ಮ ಕುಟುಂಬ ಮತ್ತು ಗೆಳೆಯರಿಗೆ ಶೇರ್ ಮಾಡಿ. ಈ ಮ್ಯಾನಿಫೆಸ್ಟೇಷನ್ ಕಲೆಯ ಬಗ್ಗೆ ಸಂಪೂರ್ಣ ತಿಳಿಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇಂತಹ ಎಷ್ಟೋ ಆಧ್ಯಾತ್ಮಿಕ ಮತ್ತು ಯೂನಿವರ್ಸ್ ವಿಡಿಯೋಗಳು ನಿಮಗೆ ತಲುಪ್ತಾ ಇರುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಇದು ಗಂಭೀರ ವ್ಯಕ್ತಿಗಳಿಗೆ ಮಾತ್ರ, ಏಕೆಂದರೆ 8 ಗಂಟೆಯ ಆಳವಾದ ಪಾಠಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ ಅಂತಲೇ ನಾವು ಹೇಳ್ಬೋದು. ನಾವು ಈ ವಿಡಿಯೋ ಮಾಡೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತೀವ. ನೀವು ಒಂದು ಲೈಕ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರ. ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೆ ಎಷ್ಟೋ ಇನ್ಸ್ಪಿರೇಷನ್ ಆಗುತ್ತೆ.